ಜನ ಕಾಯ್ತಾ ಇದ್ದಾರೆ ನಿಮ್ಮ ಕಾರ್ಯಕರ್ತರು ಈಗ ಬಿಡುಗಡೆ ಆಗುತ್ತೆ, ಸಂಜೆಗೆ ಆಗುತ್ತೆ, ರಾತ್ರಿ ಆಗುತ್ತೆ ಅಂತ ಹೇಳಿ. ಅದನ್ನ ಜನವರಿ 14 ಸಂಕ್ರಾಂತಿವರೆಗೆ ಗ್ರಹಣ ಇದ್ದೇ ಇರ್ತಲ್ಲ. ಈ ಗ್ರಹಣ ಬಿಟ್ಟಿದೆ ಈಗ ಬೇಗ ಮಾಡ್ಬೋದು. ಮಾಡ್ತಾರೆ, ಅದೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಪ್ರಣಾಳಿಕೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ ಮ್ಯಾಗೆ ಅದು ಇವತ್ತು ಬಂದಿಲ್ಲ, ನಾಳೆ ಬಂದಿಲ್ಲ, ನಾಡು ಬರ್ಬೋದು ಅಷ್ಟೇ. ಸರ್, ಈಗ ಚುನಾವಣೆ, ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಕೆಲವು ಡಿಸಿಎಂ ಅಂದ್ರೆ ಜಾತಿವಾದ ಡಿಸಿಎಂಗಳನ್ನ ಕೊಟ್ಟರೆ ಚೆನ್ನಾಗಿರುತ್ತೆ, ಪಕ್ಷಕ್ಕೆ ಇನ್ನೊಂದು ಬಲ ಬರುತ್ತೆ ಅನ್ನೋದು ವಿಚಾರ. ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೋಪ್ಸ್ ಇದೆನಾ ಅಂತ ನೋಡಿ, ಅದು ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಂತ ವಿಚಾರ. ನಾವು ಪದೇ ಪದೇ ಹೇಳಲಿಕ್ಕಾಗೋಲ್ಲ. ಒಂದ್ಸಾರಿ ಹೇಳಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಸೊ ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಪದೇ ಪದೇ ಹೇಳೋದ್ರಲ್ಲಿ ಅರ್ಥನೂ ಇಲ್ಲ. ಅದು ಮಾಡೋದು ಇವತ್ತಿಗೆ ಇಲೆಕ್ಷನ್ವರೆಗೆ ಮಾಡ್ಬೋದು, ನಂತರ ನೋಡೋಣ. ಈಗಂತೂ ಬೇಡ, ಈಗ ಇಲೆಕ್ಷನ್ ಮಾಡಬೇಕಾಯ್ತು, ಎಲ್ಲರೂ ಒಟ್ಟಾಗಿ ಇಲೆಕ್ಷನ್ ಮಾಡೋಣ. ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಿಲ್ಲ, ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ನಮ್ಮ ಕೈಯಲ್ಲಿರೋಲ್ಲ. ಜನ ಆಶೀರ್ವಾದ ಮಾಡಬೇಕು, ನಮ್ಮ ಕ್ಯಾಂಡಿಡೇಟ್ ಸರಿಯಾದ ಪಾಪ್ಯುಲರ್ ಇರಬೇಕು. ಸೊ ಎಲ್ಲ ಕನ್ಸಿಡರ್ ಆಗ್ತೈತೆ. ಬರೀ ಗೆಲ್ಲೋದು ಒಂದೇ ಅಂದರೆ ಗೆಲ್ಲಲಿಕ್ಕೆ ಭಾಳಷ್ಟು ಮಾನದಂಡಗಳಿದೆ. ಅದೆಲ್ಲ ಫುಲ್ಫಿಲ್ ಆದಾಗ ಗೆಲ್ತೀವಿ. ಅದಿದ್ದೇ ಇರ್ತದೆ. ಈ ಸಾರಿ ಇಲ್ಲದೇ ಇದ್ರೆ ಎಲ್ಲರೂ ಕೊಡ್ಬೇಕ್ರಿ. ನಾವು ಹೇಳಿದ್ರಲ್ಲ, ನಾವು ಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದೀವಿ. ಕುರುಬ್ರಿಗೆ ಕೊಡ್ಬೇಕಂತ ಓಕೆ, ಆ ಕೆಪಾಸಿಟಿಗೆ ಅವ್ರ ಸಮಾಜ ಒಪ್ಬೇಕಂತ ಹೇಳಿದೀವಿ. ಈ ಕೆಪಾಸಿಟಿ ಇದ್ರೆ ಅವನಿಗೆ ಅಷ್ಟೆಲ್ಲ ಫಾಲೋ ಇದ್ರೆ ಖಂಡಿತ ಮಾಡ್ತೀವಿ. ಇಲ್ಲಾಂದ್ರೆ ಮತ್ತೆ ಯಾರು ಗೆಲ್ತಾರೆ ಮತ್ತೆ ನೆಕ್ಸ್ಟ್ ಬರಬೇಕಾಗುತ್ತೆ. ಎದಕ್ರೆ ಅನೇಕ ಸಚಿವರು ಅದಾರ ಸರ್, ಹಿರಿಯ ಸಚಿವರು. ಸಿದ್ದರಾಮಯ್ಯ ಆಪ್ತರ ಅಂತ ಗುರುತಿಸಿಕೊಳ್ಳುವಂತ ಸಚಿವರನ್ನ ಇದನ್ನ ಮಾಡ್ತಾರೆ. ಹಾಗೇನಿಲ್ಲ, ಆ ಸಚಿವ ಬೆಂಬಲಿಗರು ಈ ಬೆಂಬಲಿಗರು ಅಂತ ಇರೋಲ್ಲ. ಎಲ್ಲರಿಗೂ ಒಂದೊಂದು ಸಾರಿ ಚರ್ಚೆ ಆಗ್ತೈತಿ. ಇವ್ರು ನಿಲ್ಲಿಸ್ರೆ ಹಾಗೆ, ಇವ್ರು ನಿಲ್ಲಿಸ್ರೆ ಹಂಗೆ ಚರ್ಚೆ ಆಗ್ತೈತಿ. ಹಾಗೇನಿಲ್ಲ, ಆ ಗುಂಪು ಈ ಗುಂಪು ಅಂತ ಹೇಳಲಿಕ್ಕೆ ಆಗಲ್ಲ. ಗೆಲ್ಲವ್ರು ಯಾರು ಅಂತ ಚರ್ಚೆ ಆಗ್ತದೆ ಅಷ್ಟೇ. ನಿಲ್ಬೋದ್ರೆ ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಪಕ್ಷ ತೀರ್ಮಾನ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.